ಇನ್ನು ಕರ್ನಾಟಕಕ್ಕೆ ಬರೋಣ. ಪಂಚಮಸಾಲಿ ಕದನ ಜೋರಾಗಿದೆ. ಅದಕ್ಕೆ 2 ಮೀಸಲಾತಿ ಇದಕ್ಕೆ ಬಿಜೆಪಿನೇ ಕಾರಣ ಅಂತ ಸಿದ್ದರಾಮಯ್ಯನವ್ರು ಮತ್ತೆ ಆರೋಪ. ಹೆಂಗೆ ಸಿಗದೇ ಇರೋದಕ್ಕೆ ಕಾರಣ ಹೆಂಗೆ ಅಂದರೆ ಅದೇನೋ 2B ಮಾಡಿಬಿಟ್ರು, C ಮಾಡಿಬಿಟ್ರು. ಏನೇನು ಹೇಳಿದ್ರಲ್ಲ, ವಿಡ್ರಾ ಮಾಡ್ಕೊಳ್ಳಿ ಅಂತ. ವಿಡ್ರಾನು ಯಥಾಸ್ಥಿತಿನೇ ಕಾಪಾಡ್ಕೊಳ್ಳೋಕೆ ಹೇಳಿದೆಯಲ್ಲ ಸರ್ ರಾಜ್ಯ ಸರ್ಕಾರ, ಸುಪ್ರೀಂ ಕೋರ್ಟ್ಗೂ ಹೇಳಿದೆ. ಸರಿ, ಬೇಡ ಹೊಸದಾಗೇನೋ ಕೊಡೋಣ ಅಂತ ಅನ್ಸುತ್ತೆ. ನಿಮ್ಗೆ ಹೊಸದಾಗಿ ನಿಮ್ಮ ಹತ್ರ ಸ್ಕೀಮ್ ಇದೆ ಅನ್ನೋದಿದ್ರೆ ಅದನ್ನು ವಿಡ್ರಾ ಮಾಡ್ಕೊಂಡು ಹೊಸ ಸ್ಕೀಮ್ ಕೊಡಿ. ಅದು ಆಸಕ್ತಿ ಇದ್ರೆ. ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಿದ್ದಕ್ಕೆ ನಮ್ಮ ಹತ್ರ ಫೋಟೋ ಪ್ರೂಫ್ ಇದೆ. ಫೋಟೋ ಆಗಲ್ಲ ಸರ್, ಆಗಲ್ಲ, ನಮ್ಗಾಗಲ್ಲ ವಿಡಿಯೋ. ಯಾಕಂದ್ರೆ ನೀವೇ ಹೇಳ್ತೀರಲ್ಲ ಎಲ್ಲ ಫೋಟೋ ಶಾಪು ಕಟ್ಟು ಪೇಸ್ಟು ಅಂತೀರಿ. ನಿಮ್ಮ ಮೇಲೆ ಬಂದಾಗೆಲ್ಲ ಹೇಳ್ತೀರಲ್ಲ, ನಿಮಗೆ ಮೇಲೆ ಬಂದಾಗ ಮಾತ್ರ ಕಟ್ಟು ಪೇಸ್ಟು ಫೋಟೋ ಆಗಲ್ಲ, ಇಲ್ಲಿ ಮಾತ್ರ ನಮಗೆ ಫೋಟೋ ಆಗಲ್ಲ, ಒಪ್ಕೊಳ್ಳಲ್ಲ, ಆಗಲ್ಲ, ಫೋಟೋ ಆಗಲ್ಲ. ಸರಿ, ಪೊಲೀಸರು ಕಲ್ಲು ತೂರಕ್ಕೆ ಸಾಧ್ಯನಾ ಅಂತ ಪ್ರಿಯಾಂಕಾ ಖರ್ಗೆ ಕೇಳಿದ್ದಾರೆ. ನೀವು ಕ್ರೈಮ್ ರಿಪೋರ್ಟರ್ ಆಗಿರಲಿಲ್ಲ, ನಿಮ್ಮ ತಂದೆ ಜೊತೆ ಯಾವತ್ತೂ ಎಜುಟೇಷನ್ಗೆ ಬಂದಿದ್ದನ್ನು ನಾನು ನೋಡಿರಲಿಲ್ಲ, ಹೋರಾಟ ಮಾಡಿಲ್ಲ, ಹಾಗಾಗಿ ನಿಮಗೆ ಗೊತ್ತಿಲ್ಲ. ನನ್ನ ವಾದ ಅದು. ಹೋಗಿದ್ದಿದ್ರೆ ಯಾವ ಕಾರಣಕ್ಕೆ ಪೊಲೀಸ್ನವ್ರು ಕಲ್ಲು ತುರಿದ್ದಾರೆ ಕೆಲವು ಪ್ರಕರಣಗಳಲ್ಲಿ ಬೇರೆ ವಿಚಾರ. ತುರೇ ಇಲ್ವಾ, ತುರಕೇ ತುರ್ತಾರ ಅಂದರೆ ತುರ್ತಾರೆ. ಯಾವ ಕಾರಣಕ್ಕೆ ಆಮೇಲೆ ಕೇಳಿ ಇನ್ನೊಂದ್ಸರಿ ಹೇಳ್ತೀನಿ. ಈ ಮಧ್ಯೆ ಮುಂದಿನ ಚುನಾವಣೆಯಲ್ಲಿ ಪಡ ಕಲಿಸ್ತೀವಿ ಅಂತ ಪಂಚಮಸಾಲಿ ಸ್ವಾಮೀಜಿ ಎಚ್ಚರಿಕೆಗೆ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ಸ್ವಾಮೀಜಿ ಒಬ್ಬರಿಂದ ಗೆಲ್ಲಕ್ಕಾಗಲ್ಲ, ಎಲ್ಲರ ಬೆಂಬಲ ಬೇಕು ಜನಪ್ರತಿನಿಧಿ ಆಗಕ್ಕೆ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಅದು ಸ್ವಾಮೀಜಿ ಒಬ್ಬರು ನಾನು ಒಬ್ಬನೇ ಸೋಲ್ಸ್ಬಿಡ್ತೀನಿ ಅನ್ನೋದು ತಪ್ಪೇ. ಬಟ್ ಪರಮೇಶ್ವರ್ ರಾಜಣ್ಣ ಹೇಳಿರೋದು ಕರೆಕ್ಟ್. ಎಲ್ಲರ ಬೆಂಬಲ ಬೇಕು ಅಂತ, ಎಲ್ಲರ ಬೆಂಬಲನೂ ಬೇಕು. ರಾಜಣ್ಣಗೆ ಅವ್ರ ಕ್ಷೇತ್ರದಲ್ಲಿ ಪಂಚಮಸಾಲಿ ಇಲ್ದಿದ್ರು ಏನಾಗಲ್ಲ, ಬೇರೆಯವ್ರಿಗೆ ಪಾಪ ಪ್ರಾಬ್ಲಮ್ ಇದೆ, ಅವ್ರ ಕೈಲಿ ಹೇಳಿಸ್ರಪ್ಪ, ಬೇರೆದವ್ರಿಗೆ ಅಲ್ಲಿ ಹೇಳಿಸಿ, ನಿಮಗೇನು ಪ್ರಾಬ್ಲಮ್ ಆಗಲ್ಲ, ಬೇರೆದವ್ರಿಗೆ ಸಮಸ್ಯೆ. ಪರಮೇಶ್ವರ್ ಹೇಳಿಕೆಯನ್ನು ಬಿಜೆಪಿ ಖಂಡಿಸಿದೆ. ಸಚಿವೆಯಾಗುವ ಮುನ್ನ ಮತ್ತು ಸಚಿವೆಯಾದ ನಂತರ ಹೆಬ್ಬಾಳ್ಕರ್ ವೈಖರಿ ಏನು ಅಂತ ಯತ್ನಾಳ್ ಹೇಳ್ತಾರಂತೆ. ಆಯ್ತಪ್ಪ ಮಾಡಿ. ಸರ್ಕಾರ, ಬಿಜೆಪಿ ಸರ್ಕಾರ ಅವ್ರಿಗೆ ಟೋಪಿ ಹಾಕ್ಬಿಟ್ಟದೆ. ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರ್ರೀ? ಇದೇ ಸ್ವಾಮೀಜಿ ಅವರಲ್ಲಿ ಇದ್ರಲ್ಲ. ಇದು ಮಾಡಿದವರು ಬಿಜೆಪಿ ಸರ್ಕಾರದವರು. ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ನಾನು ಸುವರ್ಣಸೌಧಕ್ಕೆ ಕರೆದೆ, ಬರ್ರಿ ಮಾತಾಡೋಣ ಅಂತ. ಇವ್ರು ಕರೆದ್ರು ಬರಲ್ದೇನೆ ಸುವರ್ಣಸೌಧಕ್ಕೆ ನುಗ್ಗಕ್ಕೆ ಪ್ರಾರಂಭ ಮಾಡಿದ್ರು. ಕಲ್ಲು ಹೊಡೆದ್ರು ಪೊಲೀಸ್ನವ್ರ ಮೇಲೆ. ಅವ್ರು ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ. ಅವ್ರು ಕಲ್ಲು ಹೊಡೆದಿರೋದು, ನುಗ್ಗೋದು, ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು. ಕಾನೂನನ್ನ ಯಾರು ಕೂಡ ಕೈ ತಗೊಂಡು. ಆಯ್ತಪ್ಪ, ಸ್ವಾಮೀಜಿ ಹೇಳಿದ್ರೆ ಸ್ವಾಮೀಜಿ ಒಬ್ಬರೇ ಗೆಲ್ಸಕ್ಕಾಗ್ತದ? ಅವರು ನಾಳೆ ಪ್ರತಿನಿಧಿ ಆಗ್ಬೇಕಾದ್ರೂ ಕೂಡ ಎಲ್ಲ ಸಮುದಾಯದ ಬೆಂಬಲ ಇದ್ರೂ ಮಾತ್ರ ಸಾಧ್ಯ ಆಗ್ತದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ ಲಾಠಿ ಚಾರ್ಜ್ ಮಾಡುವಂಥ ಅನಿವಾರ್ಯತೆ ಇರಲಿಲ್ಲ. ನನಗೆ ಆಶ್ಚರ್ಯ ಮತ್ತು ಆಘಾತ ಅಂತ ಅನಿಸಿ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ನಾನು ಸರ್ಕಾರದ ಪ್ರತಿನಿಧಿ ಆಗಿದ್ದೆ. ಈ ದ್ವಿಮುಖ ನೀತಿಯ ಏನು ನಾಯಕರದಾರಲ್ಲ ಅವರೆಲ್ಲ ಬಣ್ಣ ಬಯಲಾಗಿದೆ. ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಅನ್ನುವಂಥದ್ದು ಏನು ಹೇಳಿದ್ದಾರೆ. ಏನೋ ಮಂತ್ರಿ ಆಗ್ಬೇಕನ್ನೋದು ದುರಾಶೆಯಿಂದ ಸಮುದಾಯವನ್ನ ಅಪಮಾನ ಮಾಡಿದ್ದಾರೆ. ಯಾರು ಸರ್ ಬೇರೆ ಎಲ್ಲವನ್ನೂ ಹ್ಯಾಂಡಲ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಸಫಲವಾಗಿ. ಸಿಎಂ ಹೇಳ್ತಾರೆ ರಸ್ತೆಗೆ ಬಂದ್ಬಿಟ್ರು, ಕೂತ್ಕೊಂಡ್ಬಿಟ್ರು, ಮಾಡಿಬಿಟ್ರು, ಕೂರಬಾರ್ದಾಗಿತ್ತು ಅಂತ. ಪ್ರೊಟೆಸ್ಟೇ ಬೇಡ ಅನ್ಬಿಡಿ. ಪ್ರೊಟೆಸ್ಟ್ ಮಾಡೋದು ಹೆಂಗೆ? ಅಲ್ಲ, ಸಂವಿಧಾನಾತ್ಮಕವಾಗಿ ಪ್ರೊಟೆಸ್ಟ್ ಮಾಡೋಕೆ ಅವಕಾಶ ಇದೆ ಅಂತ ನೀವೇ ಹೇಳ್ತೀರಿ. ಹೌದು. ಹೆಂಗೆ ಅಂದ್ರೆ ಟೆಂಟ್ ಹಾಕೊಂಡು ಎಲ್ಲೋ ಒಂದ್ ಕಡೆ ತಾಳ ಹಿಡ್ಕೊಂಡು ಹೊಡ್ಕೊಂಡು ಕೂತಿರ್ಬೇಕು ಅಂತ. ಅದೊಂದೇ ಪ್ರತಿಭಟನೆ, ಅದೊಂದೇ. ಆಯ್ತಾ? ಹಾಗಿದ್ರೆ ಕಾಂಗ್ರೆಸ್ ಕೆನಾಟ್ ಸಪೋರ್ಟ್ ಫಾರ್ಮರ್ಸ್ ಪ್ರೊಟೆಸ್ಟ್ ಇನ್ ಡೆಲ್ಲಿ ಬಾರ್ಡರ್. ಹೌದು. ರಸ್ತೆಯಲ್ಲಿ ಬಂದ್ಬಿಟ್ರೆ, ನುಗ್ಗಕ್ಕೆ ಬಂದ್ಬಿಟ್ರೆ, ಮಾತುಕತೆ ಕರೆದ್ರು ಬರದೇ ಇದ್ರೆ ಅಂತ ಅಂದ್ಬಿಟ್ರೆ ಆಗೋಯ್ತಲ್ಲ. ಹೌದು. ಟೋಪಿ ಹಾಕಿದ್ದಾರೆ ಅನ್ಬೋದಾ? ಅದಕ್ಕೆ ನಾನು ಹೇಳೋದು ಚೀಫ್ ಮಿನಿಸ್ಟರ್ಗೆ, ಆ ಬಿಜೆಪಿಯವ್ರು ಟೋಪಿ ಹಾಕಿದ್ದಾರೆ ತಾನೇ. ಹೌದು. ನೀವು ತೆಗ್ಸಿ ಸರ್ ಆ ಟೋಪಿನ, ಬಿಡಬೇಡಿ. ತೆಗೆದುಬಿಟ್ಟು ನಿಮ್ಮ ಹತ್ರ ಇರೋ ಸ್ಕೀಮ್ ಕೊಟ್ಬಿಟ್ಟು ಕಿರೀಟ ಹಾಕಿ ಅವ್ರಿಗೆ. ಬಟ್ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆಯಾ ಅಂತ ಗೊತ್ತಿಲ್ಲ. ಓಕೆ. ಇನ್ನು ವಿಧಾನಸಭೆಯಲ್ಲಿ ಇವತ್ತು ವಕ್ಫ್ ಬದಲಾಯಿತು. ವಕ್ಫ್ ನೋಟಿಸು ಪಹಣಿ ಗೊಂದಲ ನಿವಾರಣೆ ಮಾಡಬೇಕು. ಆಯಾ ರೈತರ ಹೆಸರಿಗೆ ಪತ್ತೆ ಪಹಣಿ ಬದಲಾಗಬೇಕು. 1974 ವಕ್ಫ್ ಗೆಜೆಟ್ ಅಧಿಸೂಚನೆ ಏನಿದೆ ವಾಪಸ್ ಪಡಿಬೇಕು. ಕೇಂದ್ರದ ವಕ್ಫ್ ತಿದ್ದುಪಡಿ ನಿಯಮಾವಳಿಗಳು ನಮ್ಮ ರಾಜ್ಯ ಸರಳ ಬಹುಮತದಲ್ಲಿ ಪಾಸ್ ಮಾಡಬೇಕು ಅಂತೇಳಿ ವಿಪಕ್ಷ ನಾಯಕ ಅಶೋಕ್ ಕರೆಲ್ ಒತ್ತಾಯ ಮಾಡಿದರು. ಕಾಂಗ್ರೆಸ್ ಒಡೆದಾಳೋ ನೀತಿ ಅನುಸರಿಸ್ತಾ ಇದೆ. ಸಮಾಜದಲ್ಲಿ ಕಾಂಗ್ರೆಸ್ ವಕ್ಫ್ ಮೂಲಕ ಸಾಮರಸ್ಯ ಕೆಡಿಸ್ತಾ ಇದೆ ಅಂತೆಲ್ಲ ಆಕ್ರೋಶ. ಈ ಮಧ್ಯದಲ್ಲಿ ಮೈಸೂರಿನಲ್ಲಿ 110 ಕುರುಬರ ಮನೆಗಳಿಗೆ ವಕ್ಫ್ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ಅಶೋಕ್ ಅವರ ಆರೋಪ. ಇದಕ್ಕೆ ಜಮೀರ್ ಅವ್ರು ಗರಂ ಆಗ್ಬಿಟ್ರು. ಒಬ್ಬರಿಗೊಬ್ಬರು ಚಾಲೆಂಜ್ ಮೇಲೆ ಚಾಲೆಂಜ್ ಮಾಡ್ಕೊಂಡಿದ್ರು. ಅದು ಏನು ಮಾಡಿದ್ರು? ವಕ್ಫ್ ಕೇಸ್ ಮುಚ್ಚಿ ಹಾಕಲು ಅನ್ವರ್ ಮಾಣಿಪಾಡಿಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಹಣದ ಆಮಿಷ ಒಡ್ಡಿದ್ದಾರೆ ಅಂತ ಪ್ರಿಯಾಂಕಾ ಖರ್ಗೆ ಅವರು ಗದ್ದಲಕ್ಕೆ ಕಾರಣ ಆಯಿತು. ಹೇಳಿದ್ದು ನಾನು ತಪ್ಪಿದ್ರೆ ನಾನು ವಿರೋಧ ಪಕ್ಷದ ಸ್ಥಾನದಿಂದ ಅಲ್ಲಿ ನಿಂತ್ಕೊಂತೀನಿ. ನಾನು ಕಟ್ಕಟೆಯಲ್ಲಿ ನೀವು ನನಗೆ ಚಿಮಾರಿ ಹಾಕಿ, ಇಲ್ಲಾಂದ್ರೆ ಅವ್ರಿಗೆ ಚಿಮಾರಿ ಹಾಕ್ತೀರಾ? ಬೇರೆಯವ್ರ ಆಸ್ತಿಗೆ ನಾನು ನೋಟಿಸ್ ಕೊಟ್ಟಿದ್ರೆ
ನಾನು ಮಂತ್ರಿ ಅಲ್ಲಿ ನಿಂತ್ಕೊಂಡು ಏ ಜಮೀರ್ ಮಾತನ್ನ ಯಾರು ನಂಬಲ್ಲ ಹೋಗಪ್ಪ. ಹೌದು ಸರ್, ನೀವು ವಾಚ್ಮನ್ ಆದ್ರೇನ್ರಿ? ಯಡಿಯೂರಪ್ಪ ಅವ್ರ ಮನೆ ವಾಚ್ಮನ್ ಎಲ್ರಿ ಆದ್ರಿ ಸುಮ್ಮನೆ ಬುಡ ಬಿಡ್ತೀರಿ. ನಿಮ್ಮ ಮಾತು ಅವನು ನಂಬಲ್ಲ. ಅಶೋಕ್ ನಂಬಲ್ರಿ ಅವ್ರನ್ನ, ಬೇರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಹೋಗಲ್ಲ. ರಾಜೀನಾಮೆ ಕೊಟ್ಬಿಟ್ಟಿರ ಮೊದಲೇ ನಿಮ್ಮನ್ನು ಓಡಿಸೋಕೆ ಭಾಳ ಜನ ಕಾಯ್ತಾ ಇದ್ದಾರೆ. ಕೊಡಲ್ಲ ಬಿಡಿ ಸರ್, ಕೊಡಲ್ಲ ಸರ್, ಕೊಡಲ್ಲ. ಅವ್ರಿಗೂ ಗೊತ್ತು ಯಾವ ಗಮ್ ಹಾಕೊಂಡು ಕೂತ್ಕೋಬೇಕು ಅಂತ. ಅವ್ರಿಗೆ ಗೊತ್ತಿಲ್ವಾ ಅಶೋಕ್ಗೆ ಎಂತೆಂಥವ್ರು ನಿಭಾಯಿಸಿದ್ದಾರೆ. ಯಾವ ಜಮೀರ್ ಒಬ್ರು ನಿಭಾಯಿಸೋಕ್ಕಾಗಲ್ವ ಅವರು? ಜಮೀರ್ ಜೊತೆ ಮಾತಾಡ್ತಾರೆ ಅವ್ರು ಬೇಕಾದ್ರೆ ಮಾತಾಡ್ಕೊಂಡು. ವಿಧಾನಸಭೆಯಲ್ಲಿ ಅನ್ವರ್ ಮಾನಪ್ಪಾಡಿಗೆ ದುಡ್ಡಿಂದು, ಅನ್ವರ್ ಮಾನಪ್ಪಾಡಿಗೆ ಯಾಕೆ ದುಡ್ಡು ಕೊಡೋಕೆ ಹೋಗ್ಬೇಕು ವಿಜಯೇಂದ್ರ? ಬಿಜೆಪಿಯಲ್ಲೇ ಇದ್ದಿದ್ದು ಅವರೇ ಕೊಟ್ಟು. ಅದಲ್ಲ, ಬಾಯಿ ಮುಚ್ಚಿಸಲು ಏನಕ್ಕೆ ಕೊಡೋಕೆ ಹೋಗ್ಬೇಕು? ಅದು ಅದೇನು ಒಳ್ಳೆ ಡೀಲು. ಸರಿ, ಡೀಲರು ಪ್ರಾಪರ್ಲಿ ಇರಬೇಕಲ್ಲ, ಹೌದು ಅಲ್ವಾ? ಎಸ್. ಏನೋ ವಿಧಾನಸಭೆಯಲ್ಲಿ ಸ್ಪೀಕರು ಸದನ ಕಂಟ್ರೋಲ್ ಮಾಡ್ತಿಲ್ಲ, ಆಡಳಿತ ಪಕ್ಷ ಹೇಳ್ದಂಗೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ತಾಳು ಕುಣಿತಾ ಇದ್ದಾರೆ ಅಂತೆಲ್ಲ ವಿಜಯೇಂದ್ರ ಆಪಾದನೆ. ಅದಕ್ಕೆ ಯಾವ ಕಾಗೇರು ಇವ್ರು ಹೆಂಗೆ ನಡೆಸೋದು ಅಂತ ನಾವು ನೋಡಿದ್ದೀವಿ. ದಿನ RSS ಕಚೇರಿಯಿಂದ ಫೋನ್ ಬಂದಮೇಲೆ ಅಧಿವೇಶನ ಆರಂಭವಾಗ್ತಿತ್ತು ಅಂತ. ಈ ನೀವೇನು ಕದ್ದಾಲಿಕೆ ಮಾಡ್ತಿದ್ರ ಫೋನ್ದು? ಅದು ಹೆಂಗೆ ಗೊತ್ತಿದೆ ಇವ್ರಿಗೆ? RSS ಕಚೇರಿಯಿಂದ ಫೋನ್ ಬರ್ತಾಯಿತ್ತು, ಕಾಗೇರು ತಗೊಂಡು ಅಲ್ಲೋ ಓಕೆ ಥ್ಯಾಂಕ್ ಯು ಸ್ಟಾರ್ಟ್ ಅಂದ್ಬಿಟ್ಟು ಹೋಗ್ತಾಯಿದ್ರು. ನೀವೇನು ಕದ್ದಾಲಿಕೆ ಮಾಡ್ತಿದ್ರಾ? ಏನ್ರಿ ಸುಮ್ಮನೆ ಬಿಡ್ತೀರಿ. ಇನ್ನು RSSನವ್ರು ಬೇರೆ ಕೆಲಸವಿಲ್ಲ ಅನ್ಕೊಂಡಿದ್ದೀರಾ ಏನು ನೀವುಗಳೆಲ್ಲ? ಎಲ್ಲದಕ್ಕೂ ಸಂಘ ಹಾಂ, ಬೇರೆ ಕೆಲಸವಿಲ್ವಾ ಅಂತ ಅವ್ರಿಗೆ. ಸಂಘ ಅಂದ್ರೆ ಇಷ್ಟೊಂದು ಯೋಚನೆ. ಬೆಳಗ್ಗೆ ಎದ್ರು ಸಂಘ, ಇನ್ಯಾರು ಒಬ್ರು ಹೇಳ್ಬೇಕು, ಬೆಳಗ್ಗೆ ಕಾಂಗ್ರೆಸ್ ಆಫೀಸಿಂದ ಫೋನ್ ಬರೋವ್ರಿಗೂ ಸ್ಪೀಕರ್ ಸದನ ಮಾಡ್ತಾ ಇಲ್ಲ ಅಂತಂದ್ರೆ ಶುರು ಮಾಡ್ತಾರೆ. ಅದೆಲ್ಲ ಇಲ್ಲ, ಸುಳ್ಳದು. ಏನ್ರಪ್ಪ ಸುಮ್ಮನೆ ಬಿಡ್ತಾ ಇರ್ತೀರಿ. ರೀತಿಯಲ್ಲಿ. ಇನ್ನು ಕೃಷ್ಣ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ 75,000 ಕೋಟಿ ರಾಜ್ಯ ಸರ್ಕಾರ ಹೇಳಿತ್ತು ಅನುದಾನ ಕೊಡ್ತೀವಿ ಅಂತೇಳಿ. ಆದ್ರೆ ಇದುವರೆಗೂ ಕೂಡ ಯೋಜನೆಗೆ ಬಿಡುಗಾಸು ಕೂಡ ಕೊಟ್ಟಿಲ್ಲ. ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಇದು. ಕೃಷ್ಣ ಜಲಾಂದೋಲನ ಬಗ್ಗೆ ಪ್ರಶ್ನಿಸಿದ್ರೆ ಸಿಎಂ ಉತ್ತರ ಕೊಡ್ತಾರೆ ಅಂತ DCM DK ಶಿವಕುಮಾರ್ ಅವರು ಜಾರ್ಕೊಂಡಿದ್ದಾರೆ. ಜಲಾಂದೋಲನ ಮಾಡಿದ್ರಿ ಸರ್, ಬಿಜಾಪುರದಲ್ಲಿ ಆಣೆ ಮಾಡಿದ್ರಿ, ಕೃಷ್ಣೆಗಾಗಿ 40,000 ಕೋಟಿ ಪ್ರತಿ ವರ್ಷ ಇಡ್ತೀವಿ ಅಂತ ಹೇಳಿದ್ರಿ ಸರ್. 2 ವರ್ಷ ಆಯ್ತು, ಸಂಕಲ್ಪ ಈಡೇರುತ್ತಲ್ಲ? ಚೀಫ್ ಮಿನಿಸ್ಟರ್ ಬರ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. CM ಅಲ್ಲ, ಬೇರೆದಕ್ಕೆಲ್ಲ ಮಾತಾಡ್ತಾರೆ ಸರ್, ಇದನ್ನ ಮಾತ್ರ ಸಿಎಂ ಅವ್ರು ಹೇಳ್ತಾರೆ ಅಂತ ಹೋಗ್ಬಿಟ್ರೆ ಇಲ್ಲ. ನಾನು DCM ಹಂಗೆ ಕೇಳಲ್ಲ. ಹಾಂ ಸರ್, ಅಧಿಕಾರನ ಒದ್ದು ಕಿತ್ಕೋಬೇಕು, ಹೌದು, ಕಾಸನ್ನ ಕೇಳಿ ಪಡ್ಕೋಬೇಕು. ಆ ಭಾಗದ ಜನ ಒದ್ದೇ ಕಿತ್ಕೋಬೇಕಾ? ಅವರು ಕೇಳಿದ್ರು ಕೊಡ್ದಕ್ಕಾಗ್ತಿಲ್ವಲ್ಲ ಸರ್. ಹೇಳೋದು ಸುಲಭ. ಈ 40,000 75,000 ಕೋಟಿ ಕೊಡೋಕ್ಕೆ ರಾಜ್ಯ ಸರ್ಕಾರದಲ್ಲಿ ಮೆಷಿನ್ ತಂದು ಇಟ್ಕೊಂಡ್ರು ಪ್ರಿಂಟ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಸುಮ್ಮನೆ ಬಿಟ್ಟಿದ್ರಿ, ಈಗ ತಗಲಾಕತ್ತೀರಿ. ಅದು ಆಗಲ್ಲ, ಹೋಗಲ್ಲ. ಒಂದೊಂದೊಂದೇ ಶುರು ಆಗ್ತಿವೆ ಸರ್. ಆಗತ್ತೆ ರೀ. ಇರಿಗೇಷನ್ ಮಿನಿಸ್ಟರ್ ಇವರೇ ಸಾಹೇಬ ಉತ್ತರ ಕೊಡಕ್ಕೆ ರೆಡಿ ಇಲ್ಲ. CM ಮೇಲೆ ತಾಕ್ಬಿಟ್ಟು ಕೂತಾಗ್ತಾ ಇದ್ದಾರೆ. ನೀವ್ಯಾಕೆ ಇರಿಗೇಷನ್ ಮಿನಿಸ್ಟರ್ ಆಗ್ತೀರಿ ಹಂಗಾರೆ? ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಓಕೆ, ಎಸ್. ಆಮೇಲೆ ಹೆಚ್ಚಿಗೆ ಮಾತಾಡಿದ್ರೆ ಇದೆಲ್ಲ ಈ BJP ಸರ್ಕಾರದವ್ರು ಮಾಡಿದ ಕೆಲಸ ಆಯಿತು. ನಾವು ಕೊಡಬೇಕು ಅಂತ ಇಟ್ಕೊಳ್ತಿದ್ವಿ ದುಡ್ಡು, ಮೋಸ ಮಾಡ್ಬಿಟ್ಟು ಅವರೇ ಎಲ್ಲ ಅಡ್ಕ ಆಯ್ತಪ್ಪ. ಅಷ್ಟೇ ಹೇಳಿ ಸರ್, ಸುಮ್ಮನೆ ನೀವು ಎಲ್ಲ ಸರಿ ಹೋಗತ್ತವಾಗ ಅವ್ರ ಮೇಲೆ ಹೇಳಿದ್ರೆ ಅಷ್ಟೇ ಹೇಳ್ಬಿಟ್ಟು ಹೋದ್ರೆ ಆಯ್ತಪ್ಪ.